ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಒಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಬಳಿ ಇದೆ ಪೋಕೋ C65 ನ ರಿವ್ಯೂ ಅಂತ ಹೇಳ್ಬೋದು. ಸೊ ಈ ಒಂದು ಫೋನ್ ಲುಕ್ ಡಿಸೈನ್ ನೋಡ್ಕೊಂಡಾಗ ಒಂದು ಇಂಪ್ರೆಸ್ ಮಾಡುತ್ತೆ, ಬಟ್ ಈ ಒಂದು ಫೋನ್ 5G ಅಲ್ಲ 4G ಆಗಿರುತ್ತೆ. ಅದೇ ಒಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಒಂದು ಫೋನ್ ಇಲ್ಲಿ ಬಜೆಟ್ ಕ್ಯಾಟಗರಿ ಒಳಗೆ ಒಂದು ಒಳ್ಳೆ ಕಾಂಪಿಟೇಟ್ ಮಾಡೋಕ್ಕಂತಾನೆ ಈ ಫೋನ್ನ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಬಜೆಟ್ ಕ್ಯಾಟಗರಿಗಳು ಕೂಡ ಇವಾಗ 5G ಫೋನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಅಂದ್ರೆ 10,000 ಒಳಗಡೆ ಇರತಕ್ಕಂಥ ಫೋನ್ಗಳಲ್ಲಿ ಈ ಒಂದು ಫೋನ್ ಕೂಡ 5G ಕನೆಕ್ಟಿವಿಟಿನ ಕೊಡ್ತಾ ಇದೆ. ಬಟ್ ಈ ಒಂದು ಫೋನಲ್ಲಿ 4G ಕೊಟ್ಟಿರೋದ್ರಿಂದ ಈ ಫೋನ್ ಜಾಸ್ತಿ ಮಾರ್ಕೆಟಲ್ಲಿ ಹೈಪ್ ಕಾಣುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. ಬಟ್ ಆದ್ರೂ ಕೂಡ ಈ ಲುಕ್ ಓವರ್ ಆಲ್ ಡಿಸೈನ್ ನೋಡ್ಕೊಂಡಾಗ ಒಂದು ಲುಕ್ ಅಂತೂ ಚೆನ್ನಾಗಿದೆ ಈ ಫೋನ್ ಬಗ್ಗೆ ಅಂತ ಮಾತಾಡಬಹುದು. ಬಟ್ ನೋಡೋಣ ಈ ಒಂದು ಫೋನ್ ಲುಕ್ ಎಲ್ಲ ಮಾತಾಡ್ಕೊಂಡು ಬರೋಣಂತೆ. ಸೊ ಈ ಒಂದು ಫೋನ್ ನೋಡ್ಕೊಂಡಾಗ ಫ್ರಂಟ್ ಸೈಡ್ ನೋಡ್ಕೊಂಡಾಗ ನೀವೆಲ್ಲ ನೋಡ್ಕೋಬಹುದು ವಾಟರ್ ಡ್ರಾಪ್ ಲಾಂಚ್ ಸಮೇತ ನಮಗೆ ಒಂದು ಗ್ಲಾಸ್ ಪ್ರೊಟೆಕ್ಷನ್ ಸಿಗ್ತದೆ. ಅದು ಗೋರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ನಾವು ನೋಡ್ಕೋಬಹುದು. ನಾ ಬ್ಯಾಕ್ ಸೈಡ್ ಬಂದ್ರಪ್ಪ ಅಂದ್ರೆ ನಾವು ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಇದೀವಿ, ಮತ್ತೆ ಒಂದು LED ಫ್ಲಾಶ್ ಸಹ ನೋಡ್ಕೋಬಹುದು. ಈ ಒಂದು ಫೋನ್ ನೋಡಕ್ಕೆ ನಮಗೆ ಗ್ಲಾಸ್ ಫಿನಿಶ್ ತರ ಕಾಣುತ್ತೆ, ಬಟ್ ಇದು ಗ್ಲಾಸ್ ಫಿನಿಶ್ ಅಲ್ಲ, ಇದೊಂದು ಫೈಬರ್ ಫಿನಿಶಿಂಗ್ ನ ನಾವು ನೋಡ್ತಾ ಇದೀವಿ. ಒಂದು ಬೆಸ್ಟ್ ಲುಕ್ ಅಂತ ಹೇಳ್ಬೋದು. ಅದ್ರ ಜೊತೆ ಒಂದು ಪೋಕೋ ಲೋಗೋ ಕೂಡ ನಾವು ನೋಡ್ತಾ ಇದೀವಿ. ಇನ್ನು ಬಾಟಮ್ ಅಲ್ಲಿ ಬಂದ್ರಪ್ಪ ಅಂತಂದ್ರೆ ಒಂದು ಸಿಂಗಲ್ ಸ್ಪೀಕರ್ ನೋಡ್ತಾ ಇದೀವಿ, ಮತ್ತೆ ಯಾವುದೇ ಕೂಡ ಸೆಕೆಂಡರಿ ಸ್ಪೀಕರ್ ಕೂಡ ಇದರಲ್ಲಿ ಇಲ್ಲ. ಅಂಡ್ ಒಂದು ಮೈಕ್ ಕೂಡ ನೋಡ್ತಾ ಇದೀವಿ, ಮತ್ತೆ ಒಂದು ಟೈಪ್ ಸಿ ಚಾರ್ಜರ್ಸ್ ನೋಡ್ತಾ ಇದೀವಿ. ಇನ್ನು ಟಾಪ್ ಅಲ್ಲಿ ಬಂದ್ರಪ್ಪ ಅಂತಂದ್ರೆ ಒಂದು 3.5mm ನ ಹೆಡ್ಫೋನ್ ಜಾಕ್ ನಾವು ನೋಡ್ತಾ ಇದೀವಿ. ಇನ್ನು ನೆಕ್ಸ್ಟ್ ಇನ್ನು ರೈಟ್ ಸೈಡ್ ಅಲ್ಲಿ ಬಂದಾಗ ಒಂದು ವ್ಯಾಲ್ಯೂ ಮೇಕರ್ ಕೀಸ್ ಮತ್ತೆ ಒಂದು ಪವರ್ ಆನ್ ಬಟನ್ ಕೂಡ ನಾವು ನೋಡ್ತಾ ಇದೀವಿ. ಇನ್ನು ಲೆಫ್ಟ್ ಸೈಡ್ ಬಂದ್ರಪ್ಪ ಅಂತಂದ್ರೆ ಇದ್ರ ಕೂಡ ನಮಗೆ ಹೈಬ್ರಿಡ್ ಸ್ಲಾಟ್ ನೋಡ್ತಾ ಇದೀವಿ. ಇದರಲ್ಲಿ 2 ಸಿಮ್ ಮತ್ತೆ ಒಂದು ಮೆಮೊರಿ ಕಾರ್ಡ್ ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಒಂದು ಒಳ್ಳೆ ವಿಚಾರ ಅಂತಾನೆ ಕೂಡ ಹೇಳ್ಬೋದು. ಅದು 1 TB ವರೆಗೂ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಇನ್ನು ಈ ಒಂದು ಫೋನ್ನ ಬೇಸ್ ವೇರಿಯಂಟ್ ಏನಪ್ಪಾ ಅಂತಂದ್ರೆ 4 to 128 GB ಆಗಿರುತ್ತೆ. ಮತ್ತೆ ಅಷ್ಟೇ ಒಂದು ಬಜೆಟ್ ಕ್ಯಾಟಗರಿ ಆಗಿರೋದ್ರಿಂದ 7,500 8,000ಕ್ಕೆ ಈ ಒಂದು ಫೋನ್ ಲಾಂಚ್ ಆಗೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ಬಟ್ ಒಂದು 9,000 ಒಳಗಡೆ ಈ ಒಂದು ಫೋನ್ ಲಾಂಚ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಓವರ್ ಆಗಿ ಲುಕ್ ಡಿಸೈನ್ ನೋಡ್ಕೊಂಡಾಗ ಒಂದು ಒಳ್ಳೆ ಫೋನ್ ಅಂತ ಅನಿಸುತ್ತೆ. ಬಟ್ ಲುಕ್ ನೋಡಿ ನಾವು ಯಾವುದೇ ಕಾರಣಕ್ಕೂ ಡೀಲ್ ಆಗಬಾರ್ದು. ಯಾಕಂತಂದ್ರೆ ಒಳಗಡೆ ಫೋನ್ ಏನು ಪರ್ಫಾರ್ಮೆನ್ಸ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕಾಗುತ್ತೆ. ಪರ್ಫಾರ್ಮೆನ್ಸ್ನ ವಿಚಾರ ಮಾಡಿ ಆಮೇಲೆ ಈ ಒಂದು ಫೋನ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಅಷ್ಟರಲ್ಲೂ ಕೂಡ 4G ಫೋನ್ಸ್ನ ಬೈ ಮಾಡಬೇಡಿ ಅಂತ ನಾನು ಯಾವತ್ತೂ ಕೂಡ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಫೋನ್ನ ಬಗ್ಗೆ ಬೈ ಮಾಡಬೇಡ ಅಂತ ಹೇಳ್ಬಿಟ್ಟು ಈ ಒಂದು ಫೋನ್ ಬಗ್ಗೆ ರಿವ್ಯೂ ಕೊಡ್ತಾ ಇದೀನಿ ಅಂತ ಹೇಳಿ ನೀವು ಅನ್ಕೋಬಹುದು. ಬಟ್ ರಿವ್ಯೂ ಮಾತ್ರ ಕೊಡ್ತಾ ಇದ್ದೀನಿ. ಈ ಒಂದು ಫೋನ್ ನಿಜಕ್ಕೂ ನಾನು ರೆಫರ್ ಮಾಡಲ್ಲ. ಸೊ ಈ ಫೋನ್ನ ಥಿಕ್ನೆಸ್ ನೋಡ್ಕೊಂಡಾಗ 8.9mm ನ ಒಂದು ಥಿಕ್ನೆಸ್ ನೋಡ್ತಾ ಇದೀವಿ. ಈ ಒಂದು ಫೋನ್ನ ವೇಟ್ ನೋಡ್ಕೊಂಡ್ರಪ್ಪ ಅಂದ್ರೆ 192 ಗ್ರಾಮ್ನ ಒಂದು ವೇಟ್ ಈ ಒಂದು ಫೋನ್ ಇದೆ ಅಂತ ಹೇಳ್ಬೋದು. ಇನ್ನು ಓವರ್ ಆಗಿ ಈ ಫೋನ್ನ ಪರ್ಫಾರ್ಮೆನ್ಸಿಗೆ ಬಂದ್ಬಿಡೋಣ. ಸೊ ಇನ್ನು ಈ ಫೋನ್ನ ಸ್ಪೆಸಿಫಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಂತೆ. ಓವರ್ ಆಗಿ ಈ ಫೋನ್ನ ಪರ್ಫಾರ್ಮೆನ್ಸ್ ನೋಡ್ಕೊಂಡ್ರಪ್ಪ ಅಂತಂದ್ರೆ MediaTek Helio G85 ಪ್ರೊಸೆಸರ್ ನೋಡ್ತಾ ಇದೀವಿ. ಅದು ಕೂಡ 4G ಪ್ರೊಸೆಸರ್ ಆಗಿರುತ್ತೆ. ಇದು 12 nm ಚಿಪ್ಸೆಟ್ ನ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಒಂದು ಡಿಸ್ಪ್ಲೇ ವಿಚಾರಕ್ಕೆ ಬಂದ್ರೆ ಅಂತಂದ್ರೆ ಇಲ್ಲೊಂದು ಡಿಸ್ಪ್ಲೇ ಕೂಡ ದೊಡ್ಡ ಡಿಸ್ಪ್ಲೇನೇ ಅಂತ ಹೇಳ್ಬೋದು. ಅಂಡ್ ಮೊಬೈಲ್ ಕೂಡ ಒಂದು ದೊಡ್ಡ ಮೊಬೈಲ್ ಅಂತಾನೆ ಕೂಡ ಹೇಳ್ಬೋದು. 6.7 ಇಂಚಸ್ ನ ಒಂದು LCD ಡಿಸ್ಪ್ಲೇ ನೋಡ್ತಾ ಇದೀವಿ. ಅದು ಕೂಡ 90 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಗ್ಲಾಸ್ ಪ್ರೊಟೆಕ್ಷನ್ ನಮ್ಗೆ ಸಿಗ್ತಾ ಇದೆ. ಅದು ಕೂಡ ಗೋರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ನಮಗೆ ಸಿಗ್ತಾ ಇದೆ. ಇನ್ನು ರ್ಯಾಮ್ ಮತ್ತೆ ಸ್ಟೋರೇಜ್ ನೋಡ್ಕೊಳ್ಳೋಣ. ಈ ಒಂದು ರ್ಯಾಮ್ ಅಲ್ಲಿ 3 ವೇರಿಯಂಟ್ ನಮಗೆ ರ್ಯಾಮ್ ಸಿಗುತ್ತೆ, ಮತ್ತೆ ಸ್ಟೋರೇಜ್ ಅಲ್ಲೂ ಕೂಡ 2 ವೇರಿಯಂಟ್ ನಮ್ಗೆ ಸಿಗುತ್ತೆ. ಹೆಂಗಪ್ಪ ಅಂತಂದ್ರೆ 4 to 128 GB ಸಿಗುತ್ತೆ, 6 to 128 GB ಸಿಗುತ್ತೆ, 8 to 256 GB ನಮಗೆ ಈ ತರ ವೇರಿಯಂಟ್ ಸಿಗುತ್ತೆ. ಸೊ ಇಲ್ಲಿ ಓವರ್ ಆಲ್ ಆಗಿ 3 ವೇರಿಯಂಟ್ ಅಲ್ಲಿ ನಮಗೆ ಈ ಫೋನ್ ಅವೈಲೇಬಲ್ ಇರುತ್ತೆ. ಸೊ ಇಷ್ಟು ಈ ಒಂದು ಫೋನ್ ಸ್ಟೋರೇಜ್ ಮತ್ತೆ ರ್ಯಾಮ್ ಆಗಿರುತ್ತೆ. ಇನ್ನು ಈ ಒಂದು ಫೋನ್ ಅಲ್ಲಿ ಕ್ಯಾಮ್ರಾ ವಿಚಾರಕ್ಕೆ ಬರೋಣ. ಈ ಒಂದು ಫೋನ್ ಅಲ್ಲಿ ಕ್ಯಾಮ್ರಾ ನೋಡ್ಕೊಂಡ್ರಪ್ಪ ಅಂದ್ರೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನ ನೋಡ್ತಾ ಇದೀವಿ. ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು ನಮಗೆ 50 ಮೆಗಾಪಿಕ್ಸೆಲ್ ನ ಕ್ಯಾಮ್ರಾ ನೋಡ್ತಾ ಇದೀವಿ. ಅದು ಕೂಡ 1.8 ಅಪರ್ಚರ್ ಒಳಗಡೆ ಈ ಒಂದು ಫೋಟೋಸ್ ನ ಪ್ರೊಡ್ಯೂಸ್ ಮಾಡೋದು ಅಂತ ಹೇಳ್ಬೋದು. ಎರಡನೇ ಕ್ಯಾಮ್ರಾ ಬಂದ್ಬಿಟ್ಟು 2 ಮೆಗಾಪಿಕ್ಸೆಲ್ ಇರುತ್ತೆ. ಬಟ್ ಈ ಒಂದು ಫೋಟೋಸ್ ತೆಗೆದು ನೋಡಿದ್ರೆ 2.4 ಅಪರ್ಚರ್ ಒಳಗೆ ಈ ಒಂದು ಫೋಟೋಸ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಫ್ರಂಟ್ ಕ್ಯಾಮ್ರಾ ವಿಚಾರಕ್ಕೆ ಬಂದ್ರಪ್ಪ ಅಂತಂದ್ರೆ 8 ಮೆಗಾಪಿಕ್ಸೆಲ್ ನ ಒಂದು ಸೆಲ್ಫಿ ಶೂಟರ್ ನಮಗೆ ಕೊಡ್ತಾ ಇದ್ದಾರೆ. ಅದು ಕೂಡ 2.0 ಅಪರ್ಚರ್ ಒಳಗೆ ಈ ಒಂದು ಫೋಟೋಸ್ನ ಸೆಲ್ಫಿ ಶೂಟ್ನ ಮಾಡುತ್ತೆ ಅಂತ ಹೇಳ್ಬೋದು. ವಿಡಿಯೋ ಕ್ವಾಲಿಟಿ ನೋಡ್ಕೊಂಡ್ರಪ್ಪ ಅಂತಂದ್ರೆ ಈ ಬ್ಯಾಕ್ ಸೈಡ್ ಅಲ್ಲಿ ನಮಗೆ HD ಮತ್ತೆ ಫುಲ್ HD ಮಾತ್ರ ಸಪೋರ್ಟ್ ಆಗುತ್ತೆ. ಫ್ರಂಟ್ ಸೈಡ್ ಅಲ್ಲೂ ಕೂಡ ಅಷ್ಟೇ HD ಮತ್ತೆ ಫುಲ್ HD ಸಪೋರ್ಟ್ ಆಗುತ್ತೆ. 2 ಕ್ಯಾಮ್ರಾದಲ್ಲಿ ಕೂಡ ಅಷ್ಟೇ ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ 30 FPS ಮಾತ್ರ ನಮಗೆ ವಿಡಿಯೋನ ರೆಕಾರ್ಡ್ ಮಾಡ್ಕೋಬಹುದು. ಇಷ್ಟು ಬಿಟ್ರಪ್ಪ ಅಂತಂದ್ರೆ ಈ ಒಂದು ಫೋನ್ ಅಲ್ಲಿ OS ನೋಡ್ಕೊಂಡ್ರಪ್ಪ ಅಂದ್ರೆ ಔಟ್ ಆಫ್ ದ ಬಾಕ್ಸ್ ಅಂಡ್ 13 OS ನ ಈ ಒಂದು ಫೋನ್ ಅಲ್ಲಿ ನೋಡ್ತಾ ಇದೀವಿ. ಬ್ಯಾಟ್ರಿ ವಿಚಾರಕ್ಕೆ ಬರೋಣ. ಈ ಒಂದು ಫೋನ್ ಅಲ್ಲಿ ಬ್ಯಾಟ್ರಿ ನೋಡ್ಕೊಂಡಾಗ 5000 mAh ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಬಟ್ ಬ್ಯಾಟ್ರಿ ಎಲ್ಲಾದ್ರೂ ಕೂಡ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕಿತ್ತು ಅಂತ ನನಗೆ ಅನ್ಸುತ್ತೆ. ಬಟ್ ಒಂದು ಫೋನಲ್ಲಿ ಅಪ್ಡೇಟ್ ಮಾಡಿಲ್ಲ, 5000 mAh ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಬಟ್ ಈ ಒಂದು ಪ್ರೈಸ್ಗೆ ಎಕ್ಸೆಪ್ಟೇಷನ್ ಇಷ್ಟೇ ಇಟ್ಕೋಬಹುದು. ಆ್ಯಂಡ್ ಈ ಒಂದು ಪವರ್ ಅಡ್ಯಾಪ್ಟರ್ ನೋಡ್ಕೊಂಡಾಗ 18 ವ್ಯಾಟ್ನ ಒಂದು ಪವರ್ ಅಡ್ಯಾಪ್ಟರ್ ನಮಗೆ ಸಿಗ್ತಾ ಇದೆ. ಬಟ್ ಈ ಒಂದು ಫೋನ್ ಸಪೋರ್ಟ್ ಆಗುತ್ತೆ. ಬಾಕ್ಸ್ ಅಲ್ಲಿ ನಮಗೆ 10 ವ್ಯಾಟ್ನ ಒಂದು ಪವರ್ ಅಡ್ಯಾಪ್ಟರ್ ಕೊಡ್ತಾ ಇದ್ದಾರೆ. ಯಾಕೆ ಈ ರೀತಿ ಮಾಡುತ್ತೆ ಗೊತ್ತಿಲ್ಲ. ಬ್ರ್ಯಾಂಡ್ ಪೋಕೋ, ರಿಯಲ್ಮಿ, ರೆಡ್ಮಿ ಇವರೆಲ್ಲ ಒಂದೇ. ಬಟ್ ಯಾಕೆ ಈ ರೀತಿ ಮಾಡ್ತಾರೆ ಗೊತ್ತಿಲ್ಲ. 18 ವ್ಯಾಟ್ ಸಪೋರ್ಟ್ ಮಾಡುತ್ತೆ. ಬಟ್ ಲೀಕ್ಸಲ್ಲೆಲ್ಲ 18 ವ್ಯಾಟ್ ಅಂತ ಅನೌನ್ಸ್ ಮಾಡ್ತಾರೆ. ಬಟ್ ಬಾಕ್ಸಲ್ಲಿ ನಮಗೆ 10 ವ್ಯಾಟ್ನ ಪವರ್ ಅಡಾಪ್ಟರ್ ಕೊಡ್ತಾರೆ. ಬಟ್ ಇದೇ ಅವರು ಮಾಡೋತಕ್ಕಂಥ
ಚಿಕ್ಕ ಪುಟ್ಟ ಮಿಸ್ಟೇಕ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಈ ಒಂದು ಫೋನಲ್ಲಿ ಸೆಕ್ಯೂರಿಟಿ ಪ್ಯಾಚಪ್ ಬಂದ್ರಪ್ಪ ಅಂತಂದರೆ ಈ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ನ ನಾವು ಇದರಲ್ಲಿ ನೋಡ್ತಾ ಇದ್ದೀವಿ. ಒಂದು ಬೆಸ್ಟ್ ವಿಚಾರ ಅಂತಲೂ ಕೂಡ ಹೇಳ್ಬೋದು. ಸೈಡ್ ಮೌಂಟೆಡ್ ಕೆಲವಷ್ಟು ಜನಕ್ಕೆ ಇಷ್ಟ ಆಗುತ್ತೆ, ಕೆಲವಷ್ಟು ಜನಕ್ಕೆ ಇನ್ ಡಿಸ್ಪ್ಲೇ ಕೂಡ ಇಷ್ಟ ಆಗುತ್ತೆ. ಸೊ ಇಷ್ಟು ಓವರ್ ಆಗಿ ಈ ಒಂದು ಫೋನ್ನ ಬಗ್ಗೆ ರಿವ್ಯೂನ ತಗೊಂಡಿದ್ದೀನಿ. ಸೊ ಫೋನ್ ಅಂತೂ ಲುಕ್ ಮಾತ್ರ ಓವರ್ ಆಗಿ ಹೇಳ್ಬೇಕಂದ್ರೆ ಬೆಂಕಿ ಲುಕ್ ಅಂತ ಹೇಳ್ಬೋದು. ಬಟ್ ಫೋನ್ನ ನೆನಪು ಕೇಳೋದಾದರೆ ತಗೋಬಹುದಾ ಅಂತ ಕೇಳಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ನೀವು ಫೋನ್ನ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಡೋಂಟ್ ಬೈ ದಿಸ್ ಫೋನ್. ಯಾಕಂದರೆ ಈ ಫೋನ್ 4G ಆಗಿರೋದ್ರಿಂದ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಗೆ ಇದಕ್ಕಿಂತ ಒಳ್ಳೆ ಫೋನ್ ಈ ಒಂದು ಬಜೆಟಲ್ಲಿ ಇನ್ನೂ ಕೂಡ ಚೆನ್ನಾಗಿ ಸಿಗುತ್ತೆ. ಇನ್ಫಿನಿಕ್ಸ್ ಸಿಗುತ್ತೆ, ಆಮೇಲೆ ಬಂದ್ರಪ್ಪ ಅಂದರೆ ನಿಮಗೆ ಮೋಟೋ ಸಿಗುತ್ತೆ, ಬಿಟ್ರಪ್ಪ ಅಂತಾರೆ ರೆಡ್ಮಿಯಲ್ಲಿ ಸಿಗುತ್ತೆ, ಇನ್ನೂ ಸಾಕಷ್ಟು ಬ್ರ್ಯಾಂಡ್ ಇದಾವೆ. ಇದಕ್ಕಿಂತ ಒಳ್ಳೊಳ್ಳೆ ಪ್ರೊಸೆಸರ್ ಕೂಡ ಸಿಗುತ್ತೆ. ಈ ಒಳ್ಳೆ ಒಂದು 5G ಪ್ರೊಸೆಸರೇ ಒಂದು 10,000 ಒಳಗಡೆ ಇನ್ಫಿನಿಕ್ಸಲ್ಲಿ ಸಿಗುತ್ತೆ. ಎಲ್ಲ ಸಿಗ್ತೇ ಗುರು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಈ ಒಂದು ಫೋನ್ಗೆ ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಈ ಫೋನ್ ಜಸ್ಟ್ ಒಂದು ಬೇಸ್ ವೇರಿಯಂಟ್ ಫೋನ್ ಆಗಿರೋದ್ರಿಂದ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಇಷ್ಟ ಆಗಿತ್ತು ಈ ಹೊತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊಂಡಿರ್ತೇನೆ. ಇಷ್ಟ ಆಗಿತ್ತು ನನಗೆ ಇದ್ರ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರೆ. ಆ್ಯಂಡ್ ಸಿಗೋಣ ಮತ್ತೆ ಮುಂದಿನೊಂದು ವಿಡಿಯೋದಲ್ಲಿ. ಸಿ ಇನ್ ದ ನೆಕ್ಸ್ಟ್ ಒನ್ ಗಾಯ್ಸ್. ನಮಸ್ಕಾರ.